ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಇಂದಿನಿಂದ 18ನೇ ಆವೃತ್ತಿಯ ಐಪಿಎಲ್ ಆರಂಭವಾಗಿದೆ. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ನಡೆಸಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಜಿಂಕ್ಯ ರಹಾನೆ ಹಾಗೂ ಆರಂಭಿಕ ಬ್ಯಾಟರ್ ಸುನಿಲ್ ನರೇನ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 174 ರನ್ ಸಿಡಿಸಿದೆ. ಇನ್ನು ಇದೇ ಪಂದ್ಯದಲ್ಲಿ ಸುನಿಲ್ ನರೇನ್ ಅವರ ಬ್ಯಾಟ್ ಕೈಯಿಂದ ತಪ್ಪಿ ವಿಕೆಟ್ ಮೇಲೆ ಬೀಳುತ್ತದೆ. ಅಸಲಿಗೆ ನರೇನ್ ಅವರು ಔಟ್ ಆಗಿ ಮೈದಾನದಿಂದ ಆಚೆ ಹೋಗಬೇಕಿತ್ತು. ಆದರೆ ಅಂಪೈರ್ ಔಟ್ ಕೊಡಲಿಲ್ಲ ಹಾಗೂ ಯಾವುದೇ ಆರ್ಸಿಬಿ ಆಟಗಾರ ಔಟ್ ಕೊಡುವಂತೆ ಮನವಿ ಕೂಡ ಮಾಡಲಿಲ್ಲ. ಅರೆ ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿದೆ ಅಸಲಿ ಕತೆ. ಕೆಕೆಆರ್ ಪರ ಸುನಿಲ್ ನರೇನ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ್ರು. ಈ ಪಂದ್ಯದ 7ನೇ ಓವರ್ನ 4ನೇ ಎಸೆತದಲ್ಲಿ ಎಡಗೈ ಬ್ಯಾಟ್ಸ್ಮನ್ ಸುನಿಲ್ ನರೇನ್ ಶಾರ್ಟ್ ಬಾಲ್ ಆಡಲು ಪ್ರಯತ್ನಿಸಿ ವಿಫಲರಾದರು. ಇದರ ಬೆನ್ನಲ್ಲೇ ಅವರ ಬ್ಯಾಟ್ ಸ್ಟಂಪ್ಗೆ ತಗಲಿರುವುದು ಕಂಡುಬಂದಿದೆ. ಇದನ್ನು ಗಮನಿಸಿದ ಟಿಮ್ ಡೇವಿಡ್ ಹಿಟ್ ವಿಕೆಟ್ಗೆ ಮನವಿ ಮಾಡುವಂತೆ ಸೂಚಿಸಿದ್ರು. ಅತ್ತ ರಜತ್ ಪಾಟಿದಾರ್ ಕೂಡ ಹಿಟ್ ವಿಕೆಟ್ ಮನವಿಗಾಗಿ ಆಸಕ್ತಿ ತೋರಿದ್ರು. ಆದರೆ ವಿರಾಟ್ ಕೊಹ್ಲಿ ಹಾಗೂ ಜಿತೇಶ್ ಶರ್ಮಾ ಔಟ್ ಅಲ್ಲವೆಂದು ಸೂಚಿಸಿದ್ರು. ಇದಕ್ಕೆ ಕಾರಣ ಹಿಟ್ ವಿಕೆಟ್ ನಿಯಮ. ಹಿಟ್ ವಿಕೆಟ್ಗೆ ಮನವಿ ಮಾಡಬೇಕಿದ್ರೆ ಚೆಂಡು ಚಾಲ್ತಿಯಲ್ಲಿರಬೇಕು. ಆದರೆ ಸುನಿಲ್ ನರೇನ್ ವಿಷಯದಲ್ಲಿ ಅದಾಗಲೇ ಬಾಲ್ ಡೆಡ್ ಆಗಿತ್ತು. ಅಂದ್ರೆ ಚೆಂಡು ವಿಕೆಟ್ ಕೀಪರ್ ಕೈ ಸೇರಿದ ಮೇಲೆ ಅಂಪೈರ್ ವೈಲ್ಡ್ ತೀರ್ಪು ನೀಡಿದ ಬಳಿಕವಷ್ಟೇ ಸುನಿಲ್ ನರೇನ್ ಅವರ ಬ್ಯಾಟ್ ವಿಕೆಟ್ಗೆ ತಗುಲಿತ್ತು. ಅಂದ್ರೆ ಬಾಲ್ ಡೆಡ್ ಆದ ಬಳಿಕವಷ್ಟೇ ಅವರು ಹಿಟ್ ವಿಕೆಟ್ ಆಗಿದ್ದಾರೆ. ಹೀಗಾಗಿ ಅದು ನಾಟ್ ಔಟ್. ಇದೇ ಕಾರಣದಿಂದಾಗಿ ಕೊಹ್ಲಿ ಸೇರಿದಂತೆ ಕೆಲ ಆಟಗಾರರು ರಜತ್ ಪಾಟಿದಾರ್ ಅವರಿಗೆ 3ನೇ ಅಂಪೈರ್ಗೆ ಮನವಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಎಂದು ಸೂಚಿಸಿದ್ರು. ಒಂದು ವೇಳೆ ಚೆಂಡು ಚಾಲ್ತಿಯಲ್ಲಿದ್ದಿದ್ರೆ ಅಂಪೈರ್ ಔಟ್ ಎಂದು ತೀರ್ಪು ನೀಡುತ್ತಿದ್ರು. ಅಂದ್ರೆ ಸುನಿಲ್ ನರೇನ್ ಬ್ಯಾಟ್ ತಾಗಿದ ಬಳಿಕ ಚೆಂಡು ಮೈದಾನದಲ್ಲಿ ಇದ್ದಿದ್ರೆ ಅಥವಾ ಚೆಂಡು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರ ಕೈತಪ್ಪಿದ ಬಳಿಕ ಸುನಿಲ್ ನರೇನ್ ಅವರ ಬ್ಯಾಟ್ ವಿಕೆಟ್ಗೆ ತಗುಲಿದ್ರೆ ಹಿಟ್ ವಿಕೆಟ್ಗೆ ಮನವಿ ಮಾಡುವ ಅವಕಾಶವಿತ್ತು.